ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅನದರ್ ಒನ್ ರೆಸಿಪಿ ವ್ಲಾಗ್. ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಸಾಯಂಕಾಲದಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಎಲ್ಲ ಸ್ಟ್ರೀಟಲ್ಲೆಲ್ಲ ತಿಂತಿರ್ತೀವಲ್ಲ, ಅದೇ ರೀತಿಯಾಗಿರುವಂಥ ಗೋಬಿನ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲ ಕ್ಯಾಬೇಜ್ನ ಯೂಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕಾಲಿಫ್ಲವರ್ನ ಯೂಸ್ ಮಾಡಿಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ. ಈಸಿಯಾಗಿ ಆಗುವಂಥದ್ದು ಮತ್ತು ಹೆಲ್ದಿಯಾಗಿ ಆಗುವಂಥದ್ದು. ಇದು ಮಾಡಲಿಕ್ಕೆ ಮೊದಲಿಗೆ 2 ಗ್ಲಾಸ್ನಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿನ ಹಾಕಿ ನೀರು ಬಿಸಿಯಾಗೋವರೆಗಾದ್ಮೇಲೆ ನಾನು ಹೂಕೋಸನ್ನೆಲ್ಲ ಬಿಡಿಸಿಟ್ಕೊಂಡಿದ್ದನ್ನು ಹೂಕೋಸನ್ನೆಲ್ಲ ನೀರಲ್ಲಿ ಹಾಕಬೇಕು. ಯಾಕಂದರೆ ಅದರೊಳಗಿರುವಂಥ ಹೊಲಸು ಮತ್ತು ಅದರೊಳಗೆ ಹುಳುಗಳು ಜಾಸ್ತಿ ಇರ್ತಾವೆ. ಹಾಗಾಗಿ ಬಿಸಿನೀರಲ್ಲಿ ಹಾಕಿದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ಹಾಕಿಬಿಟ್ಟಿದ್ದೆ. ಆನಂತರ ಅದನ್ನೆಲ್ಲ ನೀರನ್ನು ಶೋಧಿಸ್ಕೊಂಡು ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕು ಹೂಕೋಸನ್ನು. ಅದಕ್ಕೆ ನಂತರ ಒಂದೊಂದಾಗಿ ಸಾಮಗ್ರಿನ ಆ್ಯಡ್ ಮಾಡ್ತಾ ಹೋಗೋಣ. ಮೊದಲಿಗೆ ಹೂಕೋಸಿಗೆ 1 ಕಪ್ನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಬೇಕು. ಆನಂತರ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1-2 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ, ಹಾಗೆ ಕಾಳು ಮೆಣಸಿನ ಪುಡಿನ ಹಾಕಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಅಂತೇಳಿ ಬಿಡಬೇಕು. ಅಷ್ಟರೊಳಗಡೆ ಒಂದು ಕಡೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಅಂತ ಇಟ್ಕೊಂಡಿದ್ದೆ. ಇದಿಷ್ಟು ನೀಟಾಗಿ ಮ್ಯಾರಿನೇಟ್ ಆದಮೇಲೆ ಹೂಕೋಸನ್ನು ತೊಗೊಂಡು ಒಂದೊಂದಾಗಿ ಬಿಡಿಯಾಗಿ ಎಣ್ಣೆ ಕಾದಿರುವಂಥ ಎಣ್ಣೆಯಲ್ಲಿ ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿತ್ತು ಹೂಕೋಸು. ಇಲ್ಲಿ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿತ್ತು ಮತ್ತು ಕಲರ್ಲೆಸ್. ಇದಕ್ಕೆ ಯಾವುದೇ ಕಲರನ್ನು ಕೂಡ ಆ್ಯಡ್ ಮಾಡಿಲ್ಲ ನಾನು. ಹಾಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡಿರುವಂಥದ್ದು. ಹೂಕೋಸನ್ನೆಲ್ಲ ಫ್ರೈ ಮಾಡಿ ಒಂದು ಕಡೆ ತೆಗೆದಿಟ್ಕೋಬೇಕು. ಆನಂತರ ಅದೇ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ, ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ, ಹಸಿ ಶುಂಠಿನ ಹಾಕಬೇಕು. ಅನಂತರ ಅದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕಬೇಕು. ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಹಾಗೆ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಅದಕ್ಕೆ ನಾನು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಂಥ ಗೋಬಿನ ಸೇರಿಸಿದ್ದೆ. ಆನಂತರ ಅದಕ್ಕೆ ಒಂದು ಬಟ್ಲಲ್ಲಿ ಕಾರ್ನ್ಫ್ಲೋರ್ ಹಿಟ್ಟಿಗೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಹಾಗೆ ಟೊಮೆಟೊ ಕೆಚಪ್ಪು, ಗ್ರೀನ್ ಚಿಲ್ಲಿ ಸಾಸ್ನ ಸೇರಿಸಿ ಚೆನ್ನಾಗಿ 3 ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಬೇಯ್ತಿರುವಂಥ ಫ್ಲವರ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ವಿನೆಗರ್ನ ಸೇರಿಸ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ ಮೇಲೆ ಕಾಳು ಮೆಣಸಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಅಂತ ಬಿಡಬೇಕು. 1-2 ನಿಮಿಷ ಎಲ್ಲ ಮಸಾಲ ಹಿಡಿಯೋವರೆಗೂ ಕೈಯಾಡಿಸ್ಕೊಳ್ಬೇಕು. 5 ನಿಮಿಷ ಚೆನ್ನಾಗಿ ಫ್ರೈ ಆಗಿಬಿಟ್ಟಾದ್ಮೇಲೆ ಈ ರೀತಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಮೇಲೆ ಕೊತ್ತಂಬರಿನ ಉದಿಸಿದ್ರೆ ರುಚಿಯಾದಂಥ ಹೆಲ್ದಿಯಾದಂಥ ಗೋಬಿ ಮಂಚೂರಿ ಮನೆಯಲ್ಲೆಲ್ಲ ರೆಡಿ ಆಗೋಗುತ್ತೆ. ಎನಿ ಮಿಸ್ಟೇಕ್ಸ್ ಆರ್ ಎನಿ ಸಜೆಷನ್ಸ್ ಪ್ಲೀಸ್ comments in the comment sections. I will definitely changes in the next videos. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.